ಹೇಳ್ರಿ ಚರಂದಿ ಮಟ್ರೆ, ನೀವು ಲೈಸೆನ್ಸ್ ಇಲ್ಲದೆ ಇದ್ದಂಗೆ ಡ್ರೈವಿಂಗ್ ಮಾಡ್ತಾಯಿದ್ರಿ, ಹಾಗಾಗಿ ಅಪಘಾತ ಪಡಿಸ್ತೀರಿ, ಓಡೋಗ್ಬಿಡ್ತೀರಿ. ರಮೇಶ್ ಬದ್ನೂರ್ ಅವರು ಕೇವಲ ಕಾಂಗ್ರೆಸ್ ಇದ್ದಾಗ ಹೋರಾಟ ಮಾಡೋದಿಲ್ಲ, ಬಿಜೆಪಿ ಇದ್ದಾಗ ಮಾತ್ರ ಹೋರಾಟ ಮಾಡ್ತಾರೆ. ಇದೇ ಬೂಟ್ ಪಾಲಿಶ್ ಅನ್ನ ಕಾಂಗ್ರೆಸ್ ನಾಯಕರೇ ನಾನು ಈಗ. ಅಂದ್ರೆ ಈಗ ಸರ್ ಅವಾಗ ನೀವು ಹೋರಾಟ ಮಾಡೋ ಮುಂದಾಗ ಸಂಘಟನೆಯಲ್ಲಿದ್ರಿ. ಹೇಳ್ತೀನಿ ಅವರಿಗೆ, ನಾನು ಹೇಳ್ತೀನಿ ಕೇಳ್ರಿ. ನಾನು ಮೆಡಿಕಲ್ ಕಾಲೇಜ್ ಅವತ್ತು ಬಿ ಜೆ ಪಿಗೂ ಸರ್ಕಾರದಾಗ ಇವ್ರು ನನ್ನ ಮಾತನ್ನು ಕೇಳದಿರೋ ಕಾರಣಕ್ಕಾಗಿ ನಾನು ಬೀದಿಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಕಾನೂನು ಬಾಹಿರ ಕೃತ್ಯವನ್ನು ಬಿಚ್ಚಿಡಲ್ಲ ನಾನು. ಅವರು ತಮ್ಮ ಸಂಸ್ಥೆ ಒಳಗೆ ಮಾಡ್ತಕ್ಕಂಥ ಕಾನೂನು ಬಾಹಿರ ಕೆಲಸವನ್ನು, ಕೃತ್ಯವನ್ನು ಅವರೇನಿಷ್ಟೆಲ್ಲ ಆ ಸಂಸ್ಥೆ ಏನು ಪಾಪ, ನಾನು ಬೀಳೂರು ಶ್ರೀಗಳ ಬಗ್ಗೆ ನನಗೆ ಅಪಾರವಾದಂಥ ಬಾಲ್ಕೋಟ್ ಜನರಿಗೆ ಗೌರವ ಇದೆ. ಆ ಬೀಳೂರು ಶ್ರೀಗಳ ಸಂಸ್ಥೆ ಎದಕ್ಕೆ ಕಟ್ಟಿದ್ರೆ ಗೊತ್ತ್ರಿ? ಆ ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಸಮುದಾಯಗಳಿಗೆ ಕತ್ತಂಥ ಕನಿಷ್ಠ ಬಡವನಿಗೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತಕೊಂದು ಹೇಳಿ ಬೀಳೂರು ಶ್ರೀಗಳು ಸಂಸ್ಥೆ ಕಟ್ಟಿದರು. ಸನ್ಮಾನ್ಯ ಚರಂದಿ ಮಠರು ಅವ್ರ ಸಂಸ್ಥೆ ಒಳಗೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಬಡವನಿಗೆ, ಒಬ್ಬ ಕಾರ್ಮಿಕನಿಗೆ, ಗಾರ್ಡನ್ ಕೆಲಸ ಮಾಡ್ತಕ್ಕಂಥವನಿಗೆ, ಸ್ವೀಪರನಿಗೆ, ಅವನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಆ ಸಂಸ್ಥೆ ಒಳಗೆ ಕೊಟ್ಟಿದ್ದರೆ ಇವತ್ತೇ ಅವ್ರು ಏನು ಹೇಳ್ತಾರೆ ಶಿಕ್ಷಣ ನಾನು ಎದುರಿಸಲು ರೆಡಿಯಾಗಿದ್ದೇನೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇನ್ನೇನು ಹತ್ತಿರ ಬರುತ್ತೆ. ಸದ್ಯಕ್ಕೆ ರಮೇಶ್ ಬದ್ನೂರ್ ಅವರು ನಮ್ಮ ಜೊತೆ ಕಾರ್ಪಸ್ ಫಂಡ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅದು ಹೇಗೆ ಅಂತ ಗೊತ್ತಿಲ್ಲ. ಈ ವಿಚಾರವಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು? ನೋಡಿರಿ, ಕಾರ್ಪಸ್ ಫಂಡು ಅನ್ನುವಂಥದ್ದೇನು ಬಿ ಟಿ ಡಿಯಲ್ಲಿ ಇತ್ತು, ಅದು ಮೂಲೆ ನಿವೇಶನದಿಂದ ಏನು ಮಾರಾಟ ಮಾಡಿದ ಮೇಲೆ 370 ಕೋಟಿ ರೂಪಾಯಿ ಬಿ ಟಿ ಡಿಯಲ್ಲಿ ದುಡ್ಡು ಡೆಪಾಸಿಟ್ ಇರ್ತದೆ. ಆ ಹಣವನ್ನು ರಾಜ್ಯ ಸರ್ಕಾರ KBJನಲ್ಲಿ ಬಳಕೆ ಮಾಡ್ಕೋಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿ ಅದನ್ನು ಹಿಂದಿನ ಸರ್ಕಾರ ಅಂದರೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಚರಂತಿ ಮಠರು ಇವತ್ತೇನು ಆರೋಪ ಮಾಡಿದಾರಲ್ಲ ಸನ್ಮಾನ್ಯ ಚರಂತಿ ಮಠರು, ಅವರು ಶಾಸಕರಾಗಿದ್ದರು, ಅವರು ಬಿ ಟಿ ಡಿ ಚೇರ್ಮನ್ರು ಕೂಡ ಆಗಿದ್ದರು. ಆ ಅವಧಿಯಲ್ಲೇ ಹಿಂದಿನ ಸರ್ಕಾರ ಅವರು ಒಂದು ಪತ್ರ ಬರೀತಾರೆ, ಇಲ್ಲ ಕಾರ್ಪಸ್ ಫಂಡನ್ನು ನಿಮ್ಮಿಂದ ಅದನ್ನು ನಾವು ತಗೊಂಡು ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿಗೆ ನಾವು ಬಳಕೆ ಮಾಡ್ತೇವೆ, ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ 2022ರಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಏನು ನಡವಳಿ ಆಗ್ತದೆ. KBJನಲ್ಲಿ ನಾವು ನಡವಳಿ ಆಗ್ತದೆ. ಆ ನಡವಳಿ ಒಳಗೆ ಚೇರ್ಮನ್ರು ಅವರಾಗಿರ್ತಾರೆ. ಅವಾಗ ಆ ನಡವಳಿ ಪ್ರಕಾರ ಮುಂದೆ ಹೊಸ ಸರ್ಕಾರ ಸಿದ್ದರಾಮಯ್ಯನವ್ರು ಬಂದ ಮೇಲೆ, ಮೇಟಿಯವರು MLA ಆದಮೇಲೆ ಆ ಹಣ ಹಿಂದಿನ ಆದೇಶದಂತೆ ಹಣ ವರ್ಗಾವಣೆ ಆಗ್ತದೆ. ಇದರಲ್ಲಿ ತಪ್ಪು ಯಾರ್ದಿದೆ? ಸನ್ಮಾನ್ಯ ಚರಂತಿ ಮಠರು ತಪ್ಪಿದೆಯೋ, ಮೇಟಿಯವ್ರು ತಪ್ಪಿದೆಯೋ, BJP ಸರ್ಕಾರ ತಪ್ಪಿದೆಯೋ, ಕಾಂಗ್ರೆಸ್ ಸರ್ಕಾರ ತಪ್ಪಿದೆಯೋ? ಅದನ್ನು ಚರಂತಿ ಮಠ ಹೇಳಬೇಕಲ್ಲ ಜನರಿಗೆ. ಚರಂತಿ ಮಠರದ್ದು ನಾನು ಭಾಳ ಅವ್ರ ಬಗ್ಗೆ ನನಗೂ ಭಾಳ ಏನೋ ಗೌರವ ಇರ್ತಕ್ಕಂಥ ವ್ಯಕ್ತಿ ಮೊದಲೇ. ಬಟ್ ಅವರ ಸಣ್ಣತನ ಏನಿದೆಯಲ್ಲ, ಈ ಜನರ ಮೇಲೆ ಸುಳ್ಳು ಆಪಾದನೆ ಮಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಸಂಸ್ಕಾರರಹಿತವಾಗಿ ಏನೋ ಅವ್ರಿಗೆ ಅಗೌರವದಿಂದ ಮಾತಾಡೋದು, ಇದು ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬರು ಅಗೌರವದಿಂದ ಮಾತಾಡ್ತಾರೆ, ಅದು ಅವ್ರ ಸಂಸ್ಕಾರದ ಪ್ರತಿಫಲ ಅದು. ಹೌದಾ? ಚರಂತಿ ಮಠರಿಗೆ ಅಷ್ಟು ಇಲ್ಲ, ತಾವು ಪ್ರಾಮಾಣಿಕರಿದ್ದರು ಅಂತಂದರೆ ದಾಖಲೆಯನ್ನು ಬಿಡುಗಡೆ ಮಾಡಲಿಲ್ಲ ಅವರೇ. ನಾವೇನು ಹೇಳಿದ್ರಲ್ಲ, ನಾನು ಈ ದಾಖಲೆ ಹಿಂಗಿತ್ತು ಹಿಂಗತ್ತಂತ ನಾವು ಆಲ್ರೆಡಿ ಮಾಧ್ಯಮಗೋಷ್ಠಿ ಮಾಡಿ ಹೇಳಿದ್ದೀವಿ. ಇವತ್ತು ಚರಂತಿ ಮಠರಿಗೆ ಏನಾದರೂ ತಾಕತ್ತಿತ್ತಂದರೆ, ಅಂದರೆ ತಾನು ಪ್ರಾಮಾಣಿಕದೇನೆ ಅನ್ನುವಂತಕ್ಕಂಥ ಬದ್ಧತೆ, ಆ ಒಂದು ತಾಕತ್ತಿದ್ದರೆ ಅವರೇ ಕಾರ್ಪಸ್ ಫಂಡು ಯಾವತ್ತು ಹೋಯಿತು, ಯಾರ ಅವಧಿ ಒಳಗೆ ಅದು ವರ್ಗಾವಣೆ ಆಗಲಿಕ್ಕೆ ಆದೇಶ ಆಯಿತು ಅಂತ ಕುಂದು ಹೇಳಿ ರೆಕಾರ್ಡ್ ಪ್ರದರ್ಶನ ಮಾಡಲಿ ಅವರು. ಒಂದು ವೇಳೆ ಮೇಟಿಯವರ ಅವಧಿಯಲ್ಲಿ ಆಗಿದ್ದೇ ಆದರೆ ಅದು ವರ್ಗಾವಣೆ, ಅದು ಆದೇಶ ಈ ಸಿದ್ದರಾಮಯ್ಯನವ್ರು ಏನಾರು ಆದೇಶ ಮಾಡಿದ್ದೇ ಆದರೆ ಅವ್ರು ಏನು ಹೇಳ್ತಾರೆ ಆ ಒಂದು ಎಲ್ಲ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ಅಥವಾ ಅವರು ಒಂದು ವೇಳೆ ನಡ್ಕೊಳ್ಳೋದು ಏನು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಬಟ್ ನಾವೇನು ಸವಾಲು ಹಾಕ್ತೀವೋ ಸವಾಲು ಸ್ವೀಕರಿಸ್ತಾರೆ ಅವರು? ಸ್ವೀಕರಿಸ್ತಾರಾ? ಹೇಳ್ರಿ ಚರಂದಿ ಮಠರೆ, ನೀವು ಲೈಸೆನ್ಸ್ ಇಲ್ಲದೆ ಇದ್ದಂಗೆ ಡ್ರೈವಿಂಗ್ ಮಾಡ್ತಾಯಿದ್ರಿ, ಹಾಗಾಗಿ ಅಪಘಾತ ಪಡಿಸ್ತೀರಿ, ಓಡೋಗ್ಬಿಡ್ತೀರಿ. ಯಾರು ಲೈಸೆನ್ಸ್ ಇರ್ತದ, ಗಾಡಿಗೆ ಇನ್ಶೂರೆನ್ಸ್ ಇರ್ತದೆ, ಗಾಡಿ ವ್ಯಾಲಿಡ್ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ, ಅವ್ನು ನಿಂದಿರ್ತಾನೆ, ಪೊಲೀಸ್ ಹಿಡಿದ್ರೆ ನಿಲ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ, ಆಯ್ತಪ್ಪ ನಿನಗೇನಿದ್ರು ಕೋರ್ಟಿಗೆ ಬಾ ನೀನು ಅಂತಕೊಂಡು ಹೇಳಿದ್ದು ಅವನಿಗೆ ಡಿಪಾರ್ಟ್ಮೆಂಟಿಗೆ ಅವ್ನಿಗೆ ಹೇಳ್ತಾನೆ. ಇವರಿಗೆ ಹಿಟ್ ಆ್ಯಂಡ್ ರನ್ ಕೇಸ್ ಇದು. ಚರಂತಿ ಮಠ ಅಂದ್ರೆ ಏನು? ಹಿಟ್ ಆ್ಯಂಡ್ ರನ್. ಅವ್ರು ಯಾರಿಗೆಲ್ಲರೂ ಅವ್ರಿಗೆ ರೂಢಿ ಆಗಿಬಿಡುತ್ತದೆ. ಬಾಗಲಕೋಟೆ ಜನ ಪಾಪ ಮುಗ್ದಿದ್ದಾರೆ, ಚರಂತಿ ಮಠ ಪಾಪ ಚರಂತಿ ಮಠ ಒಳ್ಳೆಯವ್ರಿದ್ದಾರೆ, ನಂಬ್ತಾರೆ ಅಂತಕೊಂಡು ಹೇಳಿ ಜನರು ಅವ್ರು ಏನು ಮಾತಾಡ್ತಾರೆ ಎಲ್ಲ ನಂಬ್ತಾರೆ ಅಂತೇಳಿ ಅವರಿಗೆ ತಲೆ ಬಂದುಬಿಟ್ಟಿದೆ. ಅದು ಅದರ ವಾಸ್ತವಿಕತೆಯನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ. ಈಗ ಚರಂತಿ ಮಠ ವಾಸ್ತವಿಕತೆಯಲ್ಲಿ ಏನಿದ್ದಾರೆ, ಅವ್ರು ನಡ್ಕೊಳ್ಳೋ ರೀತಿಯಲ್ಲಿ ಏನಿದ್ದಾರೆ ಅಂಥೇಳಿ ಅವರು ಕಾನೂನು ಬಾಹಿರ ಕೃತ್ಯ ಮಾಡೋಕೆ ಚರಂತಿ ಮಠ ನಂಬರ್ 1 ರೀ ರಾಜ್ಯದಾಗ. ಬೀಳೂರು ಶ್ರೀಗಳು ಕಟ್ಟಿದಂಥ ಸಂಸ್ಥೆಯನ್ನು ಅದಕ್ಕೆ ತದ್ವಿರುದ್ಧವಾಗಿ ಇವರು ಅದನ್ನು ವ್ಯಾಪಾರದ ಸಂಸ್ಥೆಯಾಗಿ ಪರಿವರ್ತಿಸಿದರು. ಯಾರಾದರೂ ಆ ಸಂಸ್ಥೆ ವಿರುದ್ಧ ಮಾತಾಡಿದರೆ ಲಿಂಗಾಯತ ಸಂಸ್ಥೆ ವಿರುದ್ಧ ಅವ್ರು ಆರೋಪ ಮಾಡ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ, ಹಂಗೆ ಅಂತಕೊಂಡೇಳಿ ಅವರು ಹಿಟ್ ಆ್ಯಂಡ್ ರನ್ ಹಾಕಿ ಮಾತಾಡಿ ಹೋಗ್ಬಿಡ್ತಾರೆ. ಅವರು ಯಾರು ಲಿಂಗಾಯತ ಸಂಸ್ಥೆಯನ್ನು ಆರೋಪ ಮಾಡೋದಿಲ್ಲ.
ಲಿಂಗಾಯತ ಸಂಸ್ಥೆ ಈ ನಾಡಿನ ಸಂಸ್ಥೆ ಅದು. ಬಾಗಲಕೋಟೆ ಬಿ ಸಂಸ್ಥೆ ಐತಲ್ಲ ಅದು, ಚರಂತಿ ಮಠ ಸ್ವಂತ ಸಂಸ್ಥೆ ಅಲ್ಲ ಅದು. ಚರಂತಿ ಮಠ ರಾಜ್ಯದ ಸ್ವಂತ ಸಂಸ್ಥೆ ಅಲ್ಲ ಅದು. ಇಡೀ ಬಾಗಲಕೋಟೆ ಜನರ ರಕ್ತ ಇದೆ ಅಲ್ಲಿ, ಇಡೀ ಬಾಗಲಕೋಟೆ ಜನರ ತ್ಯಾಗ ಇದೆ ಅಲ್ಲಿ. ಹಾಗಾಗಿ ಇವತ್ತು ಆ ಸಂಸ್ಥೆ ಚೇರ್ಮನ್ ಆಗಿದ್ದಾರೆ ಇವರು. ಇವತ್ತೇ ಅಲ್ಲಿ ಆ ಸಂಸ್ಥೆ ಚೇರ್ಮನ್ರಿಂದ ಹೊರಗೆ ಬಾ ಅಂತ ಹೇಳ್ರಿ ಚರಂತಿ ಮಠರಿಗೆ. ಅವ್ರಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಬಾಗಲಕೋಟೆಯಲ್ಲಿ. ಇವತ್ತು ಏನಾದರೂ ಅವ್ರ ಗೌರವ ಇದೆ ಅಂತಂದ್ರೆ ಅಲ್ಲಿ ಆ ಸಂಸ್ಥೆ ಚೇರ್ಮನ್ ಆಗಿದ್ದಾರೆ ಅನ್ನೋ ಕಾರಣ ಗೌರವ ಇದೆ ಅವರಿಗೆ. ಆಮೇಲೆ ಆ ಸಂಸ್ಥೆಯನ್ನು BJP ಸಂಸ್ಥೆಯಾಗಿ ಪರಿವರ್ತನೆ ಮಾಡಿದ್ದಾರೆ ಅವರು. ಎಲ್ಲ BJP ಕಾರ್ಯಕ್ರಮಗಳನ್ನ ಅಲ್ಲೇ ನಡೆಸ್ತಾರೆ ಅವರು. ಮತ್ತು ಹಾಗಾದ್ರೆ ನಾಳೆ ಕಾಂಗ್ರೆಸ್ ಕಾರ್ಯಕ್ರಮ ನಾನು ನಡೆಸೋ ಅವಕಾಶ ಕೊಡೋದು ಹೇಳಿ ನೋಡೋಣ. ನಾಳೆ ಚುನಾವಣೆ ಪ್ರಚಾರಕ್ಕೆ ನಾನು ಸಭೆ ಮಾಡೋದು ಹೇಳ್ತೀನಿ ಅಲ್ಲಿ. ಮಾಡ್ತಾರೆ ಅವರು? ಮಾಡಣ್ರಿ ನೋಡೋಣ. ಮತ್ತು ಸ್ವಾರ್ಥ ಇಲ್ಲ ಇವ್ರು ಯಾರು ಇವ್ರಿಗೆ ಅವ್ರು ಯಾವ ನಾಲಿಗೆ ಅವ್ರಿಗೆ ಎಷ್ಟು ನಾಲಿಗಿದೆ ಅವ್ರಿಗೆ ಚರಂತಿ ಮಠರಿಗೆ? ಇವರಿಗೆ ಕಾರ್ಪಸ್ ಫಂಡ್ ಬಗ್ಗೆ ಇರಲಿ, ಮೆಡಿಕಲ್ ಕಾಲೇಜ್ ಬಗ್ಗೆ ಬರಲಿ, ಬಾಗಲಕೋಟೆ ಅಭಿವೃದ್ಧಿ ಬಗ್ಗೆ ಮಾತ್ರಕ್ಕೆ ಯಾವ ನೈತಿಕತೆ ಐತ್ರಿ ಅವರಿಗೆ? ಮೆಡಿಕಲ್ ಕಾಲೇಜಿಗೆ ಅನುದಾನ ಕೊಡಬೇಡ ಅಂತ ನಿಯೋಗ ತೊಗೊಂಡು ಹೋದಾರ ಇವರು. ಬೇಕು ಅದಕ್ಕೂ ದಾಖಲೆ ಕೊಡ್ಬೇಕಾ ನಾನು? ಮೆಡಿಕಲ್ ಕಾಲೇಜಿಗೆ ನಾವು ಇದಕ್ಕೆ IMC ಅವರು ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿ ಇವ್ರಿಗೆ ಪತ್ರ ಬರ್ತಾರೆ. ಇವರು ಶಾಸಕರು ಆಗಿದ್ದ ಅವಧಿಯಲ್ಲಿ ಮೆಡಿಕಲ್ ಕಾಲೇಜ್ ಜಾಗ ಇಲ್ಲ ಅಂತಕೊಂಡು ಪತ್ರ ಬರ್ತಾರೆ ಇವರು. ತಹಸೀಲ್ದಾರ್ ರೆಕಾರ್ಡ್ಸ್ ಇದೆ ನನ್ನ ಕಡೆ, ಕೊಡಲ ಇವ್ರಿಗೆ. ಮೆಡಿಕಲ್ ಕಾಲೇಜ್ ಇವತ್ತು ಇಲ್ಲ, ಚುನಾವಣೆ ಗಿಮಿಕ್ ಮಾಡ್ಯಾರ ಇವರು ಮೇಟಿ ಅವ್ರು ಅಂತ ಹೇಳ್ತಾರೆ. ಅಂದ್ರೆ ಮೇಟಿ ಅವರಿಗೆ ನಾ ಸಾಯ್ತೀನಿ ಅಂತ ಗೊತ್ತಿತ್ತಾ? ಯಾರಾದರೂ ತಾವು ಸಾಯ್ಬೇಕು ಅಂತ ಬಯಸ್ತಾರ? ಉಪಚುನಾವಣೆ ಆಗಿದ್ದು ಅದು ಅನಿರೀಕ್ಷಿತ. ಪಾಪ ಮೇಟಿ ಅವರು 2025 ಆಗಿನ ಸರ್ಕಾರ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆ ಪ್ರಕಾರ ಕೆಲಸ ಮಾಡಿದರು. ಸುಮಾರು 6 ತಿಂಗಳ ಹಿಂದುಗಡೆನೆ, ಒಂದು ವರ್ಷದ ಹಿಂದುಗಡೆನೆ ಅದಕ್ಕೆ ವಿಶೇಷ ಅಧಿಕಾರಿ ನೇಮಕ ಆಯಿತು. ಆಮೇಲೆ 3 ತಿಂಗಳ ಹಿಂದುಗಡೆ ನವಂಬರ್ ತಿಂಗಳಲ್ಲೇ ಅದಕ್ಕೆ ಆ ಟೆಂಡರ್ ಆಯಿತು. ಮೇಟಿ ಅವರಿದ್ದಾಗನೇ ಎಲ್ಲದಕ್ಕೆ ಟೆಂಡರ್ ಮಾಡಿದ್ರು. ಅದಕ್ಕೆ ಏನೋ ಅಡಿಗಲ್ ಸಮಾರಂಭ ಮಾಡಲಿಕ್ಕೆ ದಿನಾಂಕ ನಿಗದಿಪಡಿಸಿದ್ರು. ಎಲ್ಲ ಆಗಿತ್ತು. ದುರದೃಷ್ಟವಶಾತ್ ಇವತ್ತು ಮೇಟಿ ಅವರು ಪಾಪ ಅವರು ಅಕಾಲಿಕವಾಗಿ ನಿಧನ ಹೊಂದಿದ ಕಾರಣಕ್ಕಾಗಿ ಇವತ್ತು ತಡವಾಗಿ ಇವತ್ತು ಮೆಡಿಕಲ್ ಕಾಲೇಜ್ ಅಡಿಗಲ್ ಸಮಾರಂಭ ಆಗ್ತಾಯಿದೆ. ಅದನ್ನು ಇವರು ಅಭಿವೃದ್ಧಿ ಪರವಾಗಿದ್ದವರಾದರೆ ಇವರು ಸ್ವಾಗತ ಮಾಡಬೇಕು. ಹೌದು, ಮೇಟಿ ಅವರಿಗೆ ಹಿಂಗಾಯಬಾರ್ದಾಗಿತ್ತು, ಆಯಿತು, ಆದರೂ ಮೆಡಿಕಲ್ ಕಾಲೇಜ್ ಅವ್ರು ಮಾಡಿದರು. ಅದಕ್ಕೆ ಅದಕ್ಕೆ ಆದಂಥದ್ದು ಒಂದು ವೈರಿ ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಅಪ್ರಿಸಿಯೇಷನ್ ಮಾಡಬೇಕಾಗಿದ್ದು ಅದು ನಿಜವಾದ ಧರ್ಮ, ಮಾನವೀಯ ಧರ್ಮ. ಅದು ಅಷ್ಟು ದುಡ್ಡು ಸಾಲಂಗಿಲ್ಲ ಇದಕ್ಕೆ ಮೆಡಿಕಲ್ ಕಾಲೇಜ್. ಅವರು ಮೆಡಿಕಲ್ ಕಾಲೇಜ್ ಕಟ್ಟಾರಲ್ಲ, ಗೊತ್ತಿದೆ ಅಲ್ಲ ಅವರಿಗೆ. 450 ಕೋಟಿ ರೂಪಾಯಿ ಸಣ್ಣ ಅಮೌಂಟ್ ಅದು. ಅಲ್ಲಿ ಯಾರು ಲಂಚ ಹೊಡೆಯೋರು ಇಲ್ಲಲ್ಲಿ. 450 ಕೋಟಿ ರೂಪಾಯಿ ಇಟ್ ಈಸ್ ಸಫಿಷಿಯೆಂಟ್. ಅದು ಕಟ್ತಾರೆ ಅವ್ರು. ಒಂದು ವೇಳೆ ಹೆಚ್ಚು ಕಡಿಮೆ ಆಯಿತು ಅಂತ ಸರ್ಕಾರ ತೀರ್ಮಾನ ತೊಗೊಳ್ತದೆ. ಅದನ್ನು ನಾಳೆ ಯಾವುದೇ ಸರ್ಕಾರ ಇರ್ಬೋದು, ಇದೇ ಸರ್ಕಾರ ಇತ್ತು, ಇದು ತೀರ್ಮಾನ ಇದು ಮುಂದಿನ ಸರ್ಕಾರ ಬಂದು ಅದು ತೊಗೋಬೇಕು ತೀರ್ಮಾನ. ಸರ್ಕಾರ ಸಂಸ್ಥೆಗಳು ಜನರ ಸಂಸ್ಥೆ. ಅದು ಒಂದಾದ್ರೆ ಜನರ ಸಂಸ್ಥೆ ಕಟ್ಟ್ಯಾರನ್ರಿ ಅವರು. ಇವರು ಯೂನಿವರ್ಸಿಟಿಯನ್ನು ಕೂಡ ಇವರು ಜಮಖಂಡಿಗೆ ಎತ್ತಿ ಹಾಕಿದ್ರು. ಇವರು ಏನು ನಮ್ಮ ಕರ್ನಾಟಕ ಏನು ಬಾಗಲಕೋಟೆ ಯೂನಿವರ್ಸಿಟಿ ಆಗಬೇಕಿತ್ತಲ್ಲ, ಇವತ್ತು ಬಾಗಲಕೋಟೆ ಯೂನಿವರ್ಸಿಟಿ ಜಮಖಂಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಕಾರಣ ಚರಂತಿ ಮಠರು. ಇಲ್ಲೊಂದು ಡಿಗ್ರಿ ಚಲೋ ಕಾಲೇಜ್, ಚಲೋ ಏನು ಡಿಗ್ರಿ ಕಾಲೇಜ್ ಇರ್ಬೋದು, ಅಥವಾ PU ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಸೈನ್ಸ್ ಕಾಲೇಜ್ ಇರ್ಬೋದು, ಒಂದು ಹೈಸ್ಕೂಲ್ ಕಡೆ ಇರ್ಬೋದು. ಅವ್ರು ಏನು ಇಂಥ ಸಂಸ್ಥೆ ಕಟ್ಟಿದ್ದು ಹೇಳಿ ಅಂತ, ಒಂದು ಚಲೋ ಆಸ್ಪತ್ರೆ ಕಟ್ಟಿದ್ದು ಉದಾಹರಣೆ ಹೇಳಂತೇಳ್ರಿ, ಚಲೋ ಕಾಲೇಜ್ ಕಟ್ಟಿದ್ದು ಉದಾಹರಣೆ ಹೇಳಂತೇಳ್ರಿ, ಚಲೋ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಿದ ಉದಾಹರಣೆ ಹೇಳಂತೇಳಿ ಚರಂತಿ ಮಠರಿಗೆ. ಯಾಕೆ ಹೇಳ್ರಿ? ಮಾಡೋದಲ್ಲ ಅವರು. ಸರ್ಕಾರ ಸಂಸ್ಥೆಗಳು ಬೆಳೆದ್ರೆ ಬಡವ್ರ ಮಕ್ಕಳು ಬೆಳೀತಾರೆ, ಬಡವ್ರ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ. ಚಲೋ ಆಸ್ಪತ್ರೆ ಕಟ್ಟಿದ್ರೆ ಬಡವರಿಗೆ ಉಚಿತ ಚಿಕಿತ್ಸೆ ಸಿಗ್ತದೆ. ಅದು ಅವ್ರಿಗೆ ಸಿಗಬಾರ್ದಾಗೈತಿ. ಎಲ್ಲರೂ ಬಂದು ಒಂದು ಸಣ್ಣ ಏನಾದರೂ ಕೂಡ ಬಂದು ಅವರೇ ಚರಂತಿ ಮಠರೆ ಕಾಲು ಮುಗಿತೀವಿ, ಕೈ ಮುಗಿತೀವಿ, ಏನಾರ ಮಾಡ್ರಿ ಅಂತ ಕುಂದಿಲ್ಲ. ಅವ್ರ ಹತ್ರ ಗುಲಾಮಗಿರಿ ಮಾಡ್ಬೇಕಲ್ಲ. ಅದಕ್ಕೆ ಅವರು ಸರ್ಕಾರ ಸಂಸ್ಥೆ ಕಟ್ಟೋದಿಲ್ಲ. ಅವ್ರು ಬಸ್ ಒಂದು ಥರದ ಸರ್ವಾಧಿಕಾರಿ ಅವರು. ಚರಂತಿ ಮಠರು ಒಂದು ಥರದ ಸರ್ವಾಧಿಕಾರಿ. ಆ ಚರಂತಿ ಮಠರನ್ನ ಜನ ಹೆಂಗೆ ಬೆಂಬಲಿಸ್ತಾರೋ ಏನು ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನನ್ನ ಪ್ರಕಾರ ಚರಂತಿ ಮಠರು ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಯೋಗ್ಯರಲ್ಲ. ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಅವರು ಒಬ್ಬ ಸುಳ್ಳುಬುರ್ಕ. ಆಮೇಲೆ ಅವರು ಬಾವಿಯ ಮೊಂಡುಕ. ಅವರು ಜಗತ್ತ ಗೊತ್ತಿಲ್ಲ ರೀ ಅವ್ರಿಗೆ. ಏನು ಅವ್ರಿಗೆ ಜ್ಞಾನ ಇದೆ, ಏನು ಅವರಿಗೆ ಸಂಸ್ಕಾರ ಇದೆ? ಒಬ್ಬ ಚಲೋ ಸುಶಿಕ್ಷಿತ ಈ ಕ್ಷೇತ್ರದ ಶಾಸಕರಾದರೆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಬೇರೆ ಬೇರೆ ಜಿಲ್ಲೆಗೆ ಹೋಗ್ರಿ, ಅಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದು ನೋಡ್ರಿ ಹೆಂಗೆ ಸರ್ಕಾರ ಸಂಸ್ಥೆಗಳು ಹೆಂಗೆ ಕಟ್ಟಿದ್ದಾರೆ ಅಂತೇಳಿ. ನೀವು ಪದೇ ಬಿಟ್ಕೊಳ್ತೀರಿ, ಆ ಕಂಡವ್ರಿಗೆಲ್ಲ ಮಾತಾಡ್ತೀರಿ, ಬಾಗಲಕೋಟೆ ಜನರನ್ನ ದುರ್ಬಳಕೆ ಮಾಡ್ಕೊತೀರಿ, ಬಾಗಲಕೋಟೆ ಜನರ ಮೇಲೆ ಅದು ಸಂಸ್ಥೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಿ. ಅದಕ್ಕೆ ಮೆಡಿಕಲ್ ಕಾಲೇಜ್ ಬಂತು, ನಿಮ್ಮ ಬ್ಲ್ಯಾಕ್ ಮೇಲ್ ನಡೆಯೋಲ್ಲ, ಮುಗೀತು ನಿಮ್ಮದು. ನಿಮ್ಮ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಜನ ಇತ್ತೀಚೆಗೆ ಆಡ್ತಾರೆ. ನಾಳೆ ಮೆಡಿಕಲ್ ಕಾಲೇಜ್ ಆದರೆ ನಿಮ್ಮ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಯಾವ ಡಾಕ್ಟ್ರು ಕೂಡ ನಿಮಗೆ ಕೆಲಸ ಮಾಡ್ಲಿಕ್ಕೆ ಸಿಗೋದಿಲ್ಲ. ಅರ್ಥ ಮಾಡ್ಕೊಡ್ರಿ. ನಾಳೆ ನರ್ಸ್ ಐತಿ ನಿಮಗೆ ಬರೋದಿಲ್ಲ. ಅದಕ್ಕೆ ನಾವು ಅದನ್ನೇ ಸರ್ಕಾರದ ಸಂಸ್ಥೆನೇ ಜನರ ಸಂಸ್ಥೆಯಾಗಿ ಕಟ್ಟಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೇವೆ. ನಾವು ಬೂಟ್ ಪಾಲಿಸ್ ಮಾಡ್ಬೇಕಾದ್ರೆ ಅಟ್ಟಷ್ಟು ಕೇಸ್ ಹಾಕಿದ್ರಲ್ಲ, ಹಾಕಿದ್ರಲ್ಲ ನೀವು ಜಾತಿನಿಂದ ಪ್ರಕರಣ ದಾಖಲು ಮಾಡಿದ್ರಲ್ಲ ನನ್ನ ಮೇಲೆ. ಯಾಕೆ? ಅದೇ ಮೆಡಿಕಲ್ ಕಾಲೇಜ್ ಪರವಾಗಿ ನೀವು ಇದ್ದದ್ದಾದರೆ ಜಾತಿನಿಂದ ಪ್ರಕರಣ ಹಾಕ್ತಿದ್ರ ನೀವು?
ಅಧಿವೇಶನದಲ್ಲಿ ನಾಟಕ ಮಾಡಿದ್ರಲ್ಲ ನೀವು, ನಾನು ಮೆಡಿಕಲ್ ಕಾಲೇಜ್ ಪರವಾಗಿದ್ದೀನಿ, ನಾನು ಯಾರೋ ನನ್ನ ಹೆಸರು ಕಟ್ಸಾಕ್ತಿರಂತ ಯಾರು ಹೇಳಿದ್ರು ನಿಮಗೆ? ನೀವು ಒಂದು ಬಿಳೆ ಹಾಳಿ ಮೇಲೆ ಖರೆ ಮಸಿ ಇರುವ ಪತ್ರ, ಮೆಡಿಕಲ್ ಕಾಲೇಜಿಗೆ ಅನುದಾನ ಕೊಡಬೇಕು ಅನ್ನೋ ಖರೆ ಮಸಿ ಪತ್ರ ಕೊಡಿ ನೋಡೋಣ, ತಾಕತ್ತಿದ್ರೆ ಆ ದಮ್ಮಿದೆಯಾ ನಿಮಗೆ? ನೀವು ಮೆಡಿಕಲ್ ಕಾಲೇಜ್ ಪರವಾಗಿದ್ದೀನಿ, ಮೆಡಿಕಲ್ ಕಾಲೇಜ್ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತೇಳಿ 15 ವರ್ಷದ ಅವಧಿಯಲ್ಲಿ, ನಿಮ್ಮ ಸೇವಾ ಅವಧಿಯಲ್ಲಿ 15 ರೂಪಾಯಿದ್ದು ಏನಾದರೂ ಸರ್ಕಾರ ಸಂಸ್ಥೆ ಕಟ್ಟಿದ್ದು ಉದಾಹರಣೆ 15 ರೂಪಾಯಿದ್ದು, ಅದನ್ನು ರಸ್ತೆ ಮಾಡ್ತೀರಿ, ಗಟ್ರ್ ಮಾಡ್ತೀರಿ, ಕಮಿಷನ್ ತಿನ್ನಕ್ಕೆ ಮಾಡ್ತೀರಿ. ನೀವೇನು ಮಾಡಿದ್ರಿ? ಫುಟ್ಪಾತ್ ಮಾಡೋಕೆ ಹೋಗಿರಲ್ಲ, ಫುಟ್ಪಾತ್ ಆಗಲು ಮಾಡೋಕೆ ಹೋಗಿರಲ್ಲ, ನವೀಕರಣ ಮಾಡಿರಲ್ಲ, ಫುಟ್ಪಾತ್ ವಿಸ್ತೀರ್ಣ ಮಾಡಿದ್ರಲ್ಲ, ಆ ವೈಜ್ಞಾನಿಕತೆ ಗೊತ್ತಿಲ್ಲ ನಿಮಗೆ. ಫುಟ್ಪಾತ್ ಯಾಕೆ ಇರಬೇಕು ಅನ್ನೋ ವೈಜ್ಞಾನಿಕತೆ ಅರಿವಿಲ್ಲ ನಿಮಗೆ. ಅದನ್ನು ನೀವು ಕಮಿಷನ್ ಸಲುವಾಗಿ 125 ಕೋಟಿ ರೂಪಾಯಿದು ಕಮಿಷನ್ ಸಲುವಾಗಿ ಟೆಂಡರ್ ಮಾಡಿದ್ರಲ್ಲ, ಅದು ಕಮಿಷನ್ ಸಲುವಾಗಿ ಆ ಫುಟ್ಪಾತ್ ಇವತ್ತು ವಿಸ್ತೀರ್ಣ ಮಾಡ್ಲಿಕ್ಕೆ ಹೊರಟಿದ್ರಿ. ನೀವು ಏನು ಎಷ್ಟು ಸಾಧ್ಯ ಎಷ್ಟು ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ. ನೀವು ಕಟ್ಟುವಂಥ ಸಂಸ್ಥೆ, ಇನ್ನು ಪ್ರಸಂಗ ಬರಲಿ, ನಾನು ಬೇರೆ ವಿಚಾರ ಮಾತಾಡ್ತೀನಿ. ಸರ್, ಇನ್ನೊಂದು ಏನಂತಂದರೆ, ರಮೇಶ್ ಬದ್ನೂರ್ ಅವರು ಕೇವಲ ಕಾಂಗ್ರೆಸ್ ಇದ್ದಾಗ ಹೋರಾಟ ಮಾಡೋದಿಲ್ಲ, BJP ಇದ್ದಾಗ ಮಾತ್ರ ಹೋರಾಟ ಮಾಡ್ತಾರೆ. ಇದೇ ಬೂಟ್ ಪಾಲಿಶನ್ನು ಕಾಂಗ್ರೆಸ್ ನಾಯಕರೇ ನಾನು ಈಗ. ಅಂದ್ರೆ ಈಗ ಸರ್, ಅವಾಗ ನೀವು ಹೋರಾಟ ಮಾಡೋ ಮುಂದಾಗ ಸಂಘಟನೆಯಲ್ಲಿ ಇದ್ರಿ. ಹೇಳ್ತೀನಿ ಅವರಿಗೆ, ನಾನು ಹೇಳ್ತೀನಿ ಕೇಳ್ರಿ. ನಾನು ಮೆಡಿಕಲ್ ಕಾಲೇಜ್ ಅವತ್ತು BJP ಸರ್ಕಾರದಾಗ ಇವರು ನನ್ನ ಮಾತನ್ನು ಕೇಳದಿರೋ ಕಾರಣಕ್ಕಾಗಿ ನಾನು ಬೀದಿಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಇವರೇ ನನ್ನ ಸಲಹೆಯನ್ನು ಕೇಳೋದಾದರೆ ಅಥವಾ ನನ್ನ ವಿಚಾರಗಳನ್ನು ಬೆಂಬಲಿಸೋದಾದರೆ, ನನ್ನ ಮುಖ್ಯಮಂತ್ರಿ ಹೇಳಿದ್ರೆ ನೀವು ಕರ್ಕೊಂಡು ಹೋಗಿ, ಇಲ್ಲ ಇಂಥದ್ದು ಮೆಡಿಕಲ್ ಕಾಲೇಜ್ ಬಾಲ್ಕಡಿ ಬೇಕು ಅಂತ ಹೇಳಿ ನಾನು ಕೇಳ್ತಿದ್ರು. ಅವತ್ತು ಹೋರಾಟ ಮಾಡೋ ಪ್ರಶ್ನೆ ಬರ್ತಿದ್ದಿಲ್ಲ. ಇವತ್ತು ಮೇಟಿ ಅವರು, ನಾನು ವಿರೋಧ ಪಕ್ಷ, ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಮೇಟಿ ವಿರುದ್ಧ ಸ್ಪರ್ಧೆ ಮಾಡಿದೆ. ಮೇಟಿ ಅವ್ರು ಚುನಾವಣೆ ಮುಗಿದು ಮಾರನೇ ದಿವಸ ನನ್ನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದ್ರು ಅವರು. ಬರ್ರಿ ಬದ್ನೂರ್ ಅವರೇ, ನೀವು ಮೆಡಿಕಲ್ ಕಾಲೇಜ್ ಸೌಲಭ್ಯಗೋಸ್ಕರ ಭಾಳ ಹೋರಾಟ ಮಾಡಿದಿರಿ, ಬರ್ರಿ ಮೆಡಿಕಲ್ ಕಾಲೇಜ್ ಅಂತ CM ಕಡೆ ಕರ್ಕೊಂಡು ಹೋಗಿ ಗೊತ್ತಾ ಇವ್ರಿಗೆ? ಮೇಟಿ ಅವರು ಇದ್ದ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಸಲುವಾಗಿ ನನ್ನ ಕೂಡ ಮಾತಾಡ್ತಾ ಇದ್ರು ಅವರು. ಆನಂತರ ನಾನು MP ಇಲೆಕ್ಷನ್ದಲ್ಲಿ ನಾನು ಪಾರ್ಟಿ ಜಾಯ್ನ್ ಆದೆ. ಪಾರ್ಟಿ ಜಾಯ್ನ್ ಆದಮೇಲೆ ಎಷ್ಟೋ ಜವಾಬ್ದಾರಿ ನಾನು ನಿಭಾಯಿಸಿದೆ. ಹಾಗಾಗಿ ಪಾಪ ಮೇಟಿ ಅವರು ನನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿದ್ರು. ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನನ್ನ ಜೊತೆ ಸಂಪರ್ಕ ಮಾಡಿಸಿದರು. ಮತ್ತು ಹಾಗಾಗಿ ಅಲ್ಲಿ ಹೋರಾಟದ ಅವಶ್ಯಕತೆ ಬರೋದಿಲ್ಲ. ಯಾವತ್ತು ನನಗೆ ಜನರ ಸರ್ಕಾರದ ಸ್ಪಂದನೆ ಸಿಗೋದಿಲ್ಲ, ಅವಾಗ ಹೋರಾಟ ಮಾಡಬೇಕಾಗ್ತದೆ. ಯಾವತ್ತು ನನ್ನ ಬೇಡಿಕೆಗೆ ಸರ್ಕಾರ ಸ್ಪಂದನೆ ಸಿಗ್ತದೆ, ಅವಾಗ ಹೋರಾಟ ಮಾಡೋ ಅವಶ್ಯಕತೆ ಬರೋದಲ್ಲ. ಹುಚ್ಚರದ್ರಲ್ರಿ, ಹೋರಾಟ ಅಂದ್ರೆ ಹುಚ್ಚರದ. ಅವ್ರಿಗೆ ಯಾರು ಗೊತ್ತಿಲ್ಲ ಪಾಪ, ಅವ್ರು ಹೋರಾಟ ಮಾಡಿ ಗೊತ್ತಿಲ್ಲ, ಹೋರಾಟ ಯಾಕೆ ಮಾಡ್ತಾರಂತ ಗೊತ್ತಿಲ್ಲ. ಅವರು ನೋಡ್ರಿ, ಯಾರೋ ಕಟ್ಟಿದ ಅರಮನೆಯಲ್ಲಿ ಅವರು ಏನಂತಾರಲ್ಲ ನಿಮಗೆ, ಕೋಗಿಲೆ ಕಟ್ಟಿದ ಗೂಡಿನಲ್ಲಿ ಕಾಗೆ ಬಂದು ವಾಸ ಮಾಡಿದಂಗೆ ಆ ಸಂಸ್ಥೆ ಪಾಪ ಯಾರೋ ಹಿರಿಯರು ಕಟ್ಟಿದ್ರು, BJP ಯಾರೋ ಹಿರಿಯರು ಕಟ್ಟಿದ್ರು. ಆ ಸಂಸ್ಥೆಯಲ್ಲೂ ಕಾಗೆ ರೀತಿ ವಾಸ ಮಾಡ್ತಾ ಇದ್ದಾರೆ, BJPಯಲ್ಲೂ ಕಾಗೆ ರೀತಿ ವಾಸ ಮಾಡ್ತಾ ಇದ್ದಾರೆ. ಅವ್ರೇನು ಕೋಗಿಲೆ ಆಗಿದ್ದಾರ? ಅರ್ಥ ಮಾಡ್ಕೊಂತೇಳ್ರಿ ಅವರಿಗೆ. ಸರ್, ಇನ್ನೊಂದು ತಮ್ಮ ಒಂದು ಅದಕ್ಕೆ ಧಿಕ್ಕಾರವನ್ನು ತಾವು ಹೋಗಿದ್ರಿ, ಏನೇನು ಆರೋಪಗಳಿದ್ದು ಅಂತ? ಅವರೊಬ್ಬರು ಪಲಾಯನವಾದಿ. ನೋಡ್ರಿ, ನಾನು ಅದನ್ನ ಹೇಳ್ತೀನಲ್ಲ, ಚರಂದಿ ಮಠರು ಅತ್ಯಂತ ಭ್ರಷ್ಟರು, ಮಹಾನ್ ಭ್ರಷ್ಟರು. ಅದ್ರ ಬಗ್ಗೆ ನಾನು ಇನ್ನೂ ಸಮಯ ಸಂದರ್ಭ ಬಂದಾಗ ಅವ್ರು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿ ಹೇಳ್ತೀನಿ. ಕೇವಲ ಸರ್ಕಾರದ ಶಾಸಕನಾಗಿ ಭ್ರಷ್ಟಾಚಾರ ಮಾಡಿಲ್ಲ ಅವರು, ಅವ್ರು ಬೇರೆ ಬೇರೆ ರೀತಿಯಲ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ. ಅದನ್ನು ನಾನು ಹೇಳ್ತೀನಿ. ಮುಸಲ್ಮಾನ್ ಏಜೆಂಟ್ ಅವಾಗ ಸುಮ್ಮನೆ ಬಿಟ್ಟು ಈಗ ಮಾಡಕ್ಕೆ ರಾಜಕೀಯ ಮಾಡಕ್ಕೆ ನೀವೇ ಅವತ್ತು ನಾನು ಇವ್ರನ್ನ ಬಿಟ್ಟಿಡಿ ಅಧ್ಯಕ್ಷರಾಗಿದ್ದರು. ಅಲ್ಲಿ ಏಜೆಂಟ್ರ ಹಾವಳಿ ಇತ್ತು. ಆಮೇಲೆ ಇವರು ಅನಧಿಕೃತವಾಗಿ 59 ಸೆಕ್ಟರ್ ಬರ್ಕೊಂಡ್ಬಿಟ್ಟಿದ್ರು. ಸುಮಾರು 400 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸಂಸ್ಥೆಯನ್ನು ತಮ್ಮ ಸಂಸ್ಥೆ ಬರ್ಕೊಂಡ್ಬಿಟ್ಟಿದ್ರು. ಯಾವುದೇ ನಿಯಮ ಇಲ್ಲ, ಸರ್ಕಾರದ ಪರವಾನಗಿ ಇಲ್ಲ, ಎಲ್ಲ ನಿಯಮವನ್ನು ಗಾಳಿ ತೂರಿ ಸಂಸ್ಥೆ ಬರ್ಕೊಂಡ್ಬಿಟ್ಟಿದ್ರಲ್ಲ. ಅವತ್ತು ನಾನು ಬಿಟ್ಟಿಡಿ ಮುತ್ತಿಗೆ ಹಾಕಿದ್ನಲ್ಲ, ಅವತ್ತು ಎಲ್ಲ ಬೇಡಿಕೆ ಇಟ್ಕೊಂಡು ನಾನು ಬಂದಿದ್ದೆನಲ್ಲ ನಿಮ್ಮ ಮುಂದೆ. ಅವತ್ತು ಯಾಕೆ ಅವ್ರು ಉತ್ತರ ಕೊಡಲಿಲ್ಲ ಹೇಳ್ರಿ ನೋಡೋಣ? ಓಡಿದ್ರಲ್ಲ, ಓಡಿ ಹೋದ್ರಲ್ಲ ಅವರು. ಹೆಂಗೆ ನೋಡಿದ್ರಲ್ಲ ಅವತ್ತು. ಮತ್ತು ಹಂಗೆ ಓಡೋಗೋರು ಪಲಾಯನವಾದಿ ಇವರು. ನಾಳೆ ಎಲ್ಲ ವಿಷಯಕ್ಕೆ ಬಂದಾಗ ಇವು ಏನಾಗಿದೆ ಅಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಗ್ಧತೆಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವರು. ಇವತ್ತೇ ನಮ್ಮ ಪ್ರತಿ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡೋಣ ನೋಡೋಣ. ಬೇಕಾದ್ರೆ ಅವ್ರು ಬೇಕಾದ ಪ್ರಶ್ನೆ ಕೇಳಿ, ದಾಖಲೆ ಸಮೇತ ಉತ್ತರ ಕೊಡ್ತೀವಿ ನಾವು. ಅವ್ರು ನಮಗೆ ಬೇಕಾದಂಥ ಪ್ರಶ್ನೆ ಕೇಳಿದ್ರೆ ದಾಖಲೆ ಸಮೇತ ನಾವು ಉತ್ತರಿಸ್ತೀವಿ. ನಮ್ಮ ಪ್ರಶ್ನೆಗೆ ಅವ್ರ ಉತ್ತರ ಇದೆಯಾ ಕೇಳಿ ಅವ್ರ ಕಡೆ. ಅವರಿಗೆ ಚರಂದಿ ಮಠರಿಗೆ ಅದೇನು ರಾಜಕಾರಣದ ಅಧಿಕಾರ ಬೇಕಷ್ಟೇ. ಅವರು ಅಧಿಕಾರದ ಗುಲಾಮ. ಅವರು ಅಧಿಕಾರ ಬೇಕಂದ್ರೆ ಎಂತೆಲ್ಲದೆಲ್ಲ ಮಾಡಲಿಕ್ಕೆ ಅವನು ಬದನಾಗಿದ್ದಾನೆ ಮನುಷ್ಯ. ಅಧಿಕಾರಕ್ಕಾಗಿ ಬೇಕಾದ ಮಾಡ್ತಾನೆ ಅವನು, ಗೊತ್ತಾ? ಅದಕ್ಕೆ ಅದ್ರ ಬಗ್ಗೆ ಎಲ್ಲ ನನಗೆ ಪಾಪ ನಾವು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೆ
ನೋವಾಗ್ತದೆ. ಆದರೆ ಅವ್ರ ಕೃತ್ಯ ಅದಾವಲ್ಲ, ಅವರ ನಡವಳಿಕೆ ಐತಲ್ಲ, ಅದಕ್ಕೆ ಮಾತಾಡ್ಸ್ಕೊಳ್ತದ. ಅವ್ರ ನಡವಳಿಕೆಗೆ ನಾನು ಪ್ರತ್ಯುತ್ತರ ಕೊಡ್ಬೇಕಾಗ್ತದೆ. ಇದಿಷ್ಟು ರಮೇಶ್ ಬದ್ನೂರ್ ಅವರ ಮಾತುಗಳಾಗಿತ್ತು. ನಾನು ಅನೇಕ ಹೋರಾಟಗಳನ್ನ ಮಾಡಿದ್ದೀನಿ, ಅನೇಕ ಈ ವೀರಣ್ಣ ಚರಂತಿಮಠರವರ ಅನೇಕ ಭ್ರಷ್ಟಾಚಾರದ ಕೃತ್ಯಗಳನ್ನು ನೋಡಿದ್ದೀನಿ ಎನ್ನುವಂತಹ ಮಾತುಗಳನ್ನು ಸ್ವತಃ ರಮೇಶ್ ಬದ್ನೂರ್ ಅವರು ನಮ್ಮ TDTV ಮುಂದೆ ಆರೋಪವನ್ನು ಮಾಡ್ತಿರುವಂಥದ್ದು. ಸೊ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ವೀರಣ್ಣ ಚರಂತಿಮಠರವರು ದಾಖಲೆ ಸಮೇತ ಉತ್ತರ ಕೊಡ್ತಾರಾ, ಅಥವಾ ನಾನು ದಾಖಲೆ ಸಮೇತ ಉತ್ತರವನ್ನು ವೀರಣ್ಣ ಚರಂತಿಮಠರವರಿಗೆ ಕೊಡ್ತೇನೆ, ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳನ್ನು ಈಗ ಸದ್ಯಕ್ಕೆ KDTV ಮುಂದಿಟ್ಟಿದ್ದಾರೆ. ಸೊ ಬರುವ ದಿನಮಾನಗಳಲ್ಲಿ ವೀರಣ್ಣ ಚರಂತಿಮಠರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಹಡ್ಪದ್.